ಈಗ ಕುಜದೋಷ ಅಂತ ಕರೀತಾರೆ. ಸೊ ಅವಾಗ ಮಂಗಳ ಆಸ್ಪೆಕ್ಟಿಂಗು ಅಥವಾ ಮಂಗಳ 7th ಹೌಸಲ್ಲಿ ಕೂತಿದ್ರೇನು ಪಾರ್ಟ್ನರ್ಶಿಪ್ಪು ವರ್ಕೌಟ್ ಆಗಲ್ಲ, ಮದುವೆನೂ ವರ್ಕೌಟ್ ಆಗಲ್ಲ. ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಲವ್ ಬ್ರೇಕಪ್ ಆಗಿರುತ್ತೆ. ಸೊ ಇದೇನಾಗತ್ತೆ, ಕುಜದೋಷ ಇರೋರಿಗೆ ಮೊದಲನೇ ಮದುವೆ ಕಟ್ ಆಫ್ ಆಗಿ 2ನೇ ಮದುವೆ ಚೆನ್ನಾಗಾಗುತ್ತೆ. ನೀವು ಬೇರೆ ಗ್ರಹಗಳ ತತ್ವವನ್ನ ಮೇಲಕ್ಕೆ ತಗೊಂಬಂದಾಗ ಮಂಗಳ ತತ್ವ ಕಡಿಮೆ ಆಗತ್ತೆ. ನಿಮಗೆ ಮಂಗಳ ಸರಿಗಿಲ್ಲ ಅಂದ್ರು, ನೀಚ ಸ್ಥಾನದಲ್ಲಿದ್ರು, ವಕ್ರಿ ಆಗಿದ್ರು ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಭೂಮಿ ರಿಲೇಟೆಡ್ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು, ಬಿಲ್ಡಿಂಗ್ ಕಟ್ತಾ ಇರ್ತೀರಾ, ಅದೆಲ್ಲ ಅರ್ಧಕ್ಕೆ ನಿಂತೋಗಿರುತ್ತೆ. ಮತ್ತು ಯಾವುದೋ ಒಂದು ಸೈಟ್ ತೊಗೊಂಡಿರ್ತೀರ, ಅದರಲ್ಲೇ ಏನೋ ಹುತ್ತಾ ಇರುತ್ತೆ, ಅಥವಾ ಅದು ಲಿಟಿಗೇಷನ್ ಆಗಿ ಕೋರ್ಟ್ಗೆ ಹೋಗುತ್ತೆ. ಈವನ್ ಲಿಟಿಗೇಷನ್ಗೆ ಕಾರಣ ಮಂಗಳ ಅಂಡ್ ಶನಿ. ಆಮೇಲೆ ಅನೇಕರು ನೋಡಿ ಲಿಟಿಗೇಷನ್ ಲ್ಯಾಂಡನ್ನೇ ಪರ್ಚೇಸ್ ಮಾಡ್ತಿರ್ತಾನೆ. ಮೇಡಮ್ ನಮಗೆಲ್ಲ ಲಿಟಿಗೇಷನ್ದೇ ಮೇಡಮ್ ವರ್ಕೌಟ್ ಆಗೋದು. ಮಂಗಳನ ದೋಷ ಇದ್ರೆ ಮದುವೆಗೆ ಸಂಬಂಧಪಟ್ಟಿದ್ದು. ಹೌದು. ಓಕೆ, ಈಗ ಅದಕ್ಕೆ ಪರಿಹಾರ? ಈಗ ಕುಜದೋಷ ಅಂತ ಕರೀತಾರೆ. ಸೊ ಅವಾಗ ಮಂಗಳ ಆಸ್ಪೆಕ್ಟಿಂಗು ಅಥವಾ ಮಂಗಳ 7th ಹೌಸಲ್ಲಿ ಕೂತಿದ್ರೇನು ಪಾರ್ಟ್ನರ್ಶಿಪ್ಪು ವರ್ಕೌಟ್ ಆಗಲ್ಲ, ಮದುವೆನೂ ವರ್ಕೌಟ್ ಆಗಲ್ಲ. ಯಾಕೆಂದ್ರೆ ನಮ್ದೆಲ್ಲ ಜೀವನದ ಪಾರ್ಟ್ನರ್ಶಿಪ್ಪನ್ನ 7ನೇ ಮನೆಯಿಂದ ನೋಡ್ತೀವಿ, ಸಂಗಾತಿಗಳನ್ನು. ಅದ್ರ ಜೊತೆಗೆ ಅವನು 4th, 8th ಮತ್ತೆ 12th ಹೌಸಲ್ಲಿ ಕೂತಿದ್ರು, ಮತ್ತೆ ಚಟಾಗರ್ 6ನೇ ಮನೇಲಿ ಕೂತಿದ್ರು. ಏನೇನೇನೇನು ಪ್ರಾಬ್ಲಮ್ ಆಗತ್ತೆ ಅನ್ನೋದು. ಸೊ ಮಂಗಳ ದೋಷಕ್ಕೆ ಮಾಂಗ್ಲಿಕ ಪರಿಹಾರ ಮಾಡ್ಕೊಳ್ಳಿ. ಬಟ್ ಇದು ಎಲ್ಲಾ ಯುಗದಲ್ಲೂ ಆ ರೀತಿ ಇತ್ತು. ಇನ್ನೊಂದು ಹೇಳ, ಕಲಿಯುಗದಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಲವ್ ಬ್ರೇಕಪ್ ಆಗಿರುತ್ತೆ. ಸೊ ಇದೇನಾಗತ್ತೆ, ಕುಜದೋಷ ಇರೋರಿಗೆ ಮೊದಲನೇ ಮದುವೆ ಕಟ್ ಆಫ್ ಆಗಿ 2ನೇ ಮದುವೆ ಚೆನ್ನಾಗಾಗುತ್ತೆ ಅಂತ ಒಂದು ನಿಂಗೆ ಬ್ರೇಕ್ ಆಗ್ಬೇಕು ಅನ್ನೋದು. ಕಲಿಯುಗದಲ್ಲಿ ಏನಾಗಿರುತ್ತೆ, ಎಲ್ಲ ಯಂಗ್ಸ್ಟರ್ಸು ಸ್ಕೂಲು ಕಾಲೇಜುಗಳಲ್ಲೇ ಯಾರನ್ನೋ ಲವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಒಂದು ಬ್ರೇಕಪ್ ಆಗಿರುತ್ತೆ. ಬಟ್ ನೀವು ಗಮನಿಸಿ, ತುಂಬಾ ಡಿವೋರ್ಸ್ ಕೇಸಸ್ ಇದೆ, ತುಂಬಾ ಜನ ಜಗಳ ಆಡ್ಕೋತಾರೆ, ತುಂಬಾ ಜನ ಕಿತ್ತಾಡ್ಕೋತಾರೆ. ಸೊ ಬೇಡ ಅಂತ ಒಬ್ರಿಗೊಬ್ರು ದೂಷಿಸ್ಕೊಂಡೇ ಬದುಕಿರ್ತಾರೆ. ಸೊ ಇದಕ್ಕೆಲ್ಲರಿಗೂ ಆಲ್ಮೋಸ್ಟ್ ಆಲ್ ತುಂಬಾ ಜನಕ್ಕೆ ಇದೇ ಮಂಗಳ ಪ್ರಾಬ್ಲಮ್ ಇರುತ್ತೆ. ಅವಾಗ ನಿಮ್ಗೆ ರಿಲೇಶನ್ಶಿಪ್ ವರ್ಕೌಟ್ ಆಗಲ್ಲ. ಆದ್ರೆ ನೀವು ಬೇರೆ ಗ್ರಹಗಳ ತತ್ವವನ್ನ ಮೇಲಕ್ಕೆ ತಗೊಂಬಂದಾಗ ಮಂಗಳ ತತ್ವ ಕಡಿಮೆ ಆಗತ್ತೆ. ಅವಾಗ ನಿಮ್ಗೆ ನೀವು ಕೆಟ್ಟ ರೀತಿಲೇ ಸಂಬಂಧನ ಎಂಡ್ ಮಾಡ್ಕೋಬೇಕು ಅಂತೇನಿಲ್ಲ, ನೀವು ಅಡ್ಜಸ್ಟ್ ಮಾಡ್ಕೊಂಡು ಕೂಡ ಸರಿಪಡಿಸ್ಕೋಬಹುದು. ನಿಮ್ಗೆ ಮಂಗಳ ಸರಿಗಿಲ್ಲ ಅಂದ್ರು, ನೀಚ ಸ್ಥಾನದಲ್ಲಿದ್ರು, ವಕ್ರಿ ಆಗಿದ್ರು ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಬೇರೆ, ಇವಾಗ ಗುರುತತ್ವವನ್ನ ಜಾಸ್ತಿ ಮಾಡ್ಕೋತೀರಾ ಅನ್ಕೊಳ್ಳಿ, ಸೂರ್ಯ ತತ್ವನ ಜಾಸ್ತಿ ಮಾಡ್ಕೋತೀರಾ ಅಂತ ಇಟ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಒಂದೊಂದೇ ಬದಲಾಗ್ತಾ ಹೋಗುತ್ತೆ. ಈಗ ಕುಜದೋಷಕ್ಕೆ ಏನ್ ಪರಿಹಾರ? ಕುಜದೋಷಕ್ಕೆ ಸರ್ಪ ಸಂಸ್ಕಾರವನ್ನ ಮಾಡ್ತಾರೆ. ಅದು ಎಲ್ಲಾ ಜನ್ಮಗಳಿಂದಾನು ಸರ್ಪ ಸಂಸ್ಕಾರ ಬಂದಿದ್ದಾಗ ಅದು, ಮತ್ತೆ ಆಶ್ಲೇಷ ಬಲಿ ಅದೆಲ್ಲ ಮಾಡಿರ್ತಾರೆ. ಸೊ ಇದೆಷ್ಟೋ ಜನ್ಮಗಳದ್ದು ಕರ್ಮ ಕೌಂಟ್ ಆಗಿರೋದ್ರಿಂದ ಆ ಜಾಗದಲ್ಲಿ ಬಂದು ಕೂತಿರ್ತಾನೆ ಮಂಗಳ. ಸೊ ಆ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿರುತ್ತೆ. ಬಟ್ ಎಲ್ಲಾ ದೇವ್ರದ್ದು ಪೂಜೆ ಮಾಡ್ಕೊಂಡ್ಬಿಡೋದು ತಪ್ಪೇ ಇಲ್ಲ. ಆಮೇಲೆ ನಾಟ್ ಜಸ್ಟ್ ಮದ್ವೆ, ತುಂಬಾ ಬಿಲ್ಡಿಂಗ್ಗಳು ಕಟ್ತಾ ಇರ್ತಾರೆ. ಯಾಕಂದ್ರೆ ಭೂಮಿ ಪುತ್ರ ಅವನು. ನಿಮ್ಗೆ ಭೂಮಿ ರಿಲೇಟೆಡ್ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು, ಬಿಲ್ಡಿಂಗ್ ಕಟ್ತಾ ಇರ್ತೀರಾ, ಅದೆಲ್ಲ ಅರ್ಧಕ್ಕೆ ನಿಂತೋಗಿರುತ್ತೆ. ಮತ್ತೆ ಯಾವ್ದೋ ಒಂದು ಸೈಟ್ ತಗೊಂಡಿರ್ತೀರಾ, ಅದರಲ್ಲೇ ಏನೋ ಹುತ್ತಾ ಇರುತ್ತೆ, ಅಥವಾ ಅದು ಲಿಟಿಗೇಷನ್ ಆಗಿ ಕೋರ್ಟ್ಗೆ ಹೋಗುತ್ತೆ. ಈವನ್ ಲಿಟಿಗೇಷನ್ಗೆ ಕಾರಣ ಮಂಗಳ ಅಂಡ್ ಶನಿ. ಎಲ್ಲ ಲಿಟಿಗೇಷನ್ ಸಿಕ್ಕಾಕೋತಾರೆ. ಆಮೇಲೆ ಅನೇಕರು ನೋಡಿ ಲಿಟಿಗೇಷನ್ ಲ್ಯಾಂಡನ್ನೇ ಪರ್ಚೇಸ್ ಮಾಡ್ತಿರ್ತಾನೆ. ಮೇಡಮ್ ನಮ್ಗೆಲ್ಲ ಲಿಟಿಗೇಷನ್ದೇ ಮೇಡಮ್ ವರ್ಕೌಟ್ ಆಗೋದು, ಅದ್ರಲ್ಲಿ ಜಾಸ್ತಿ ದುಡ್ಡು ಬರುತ್ತೆ ಅಂತ. ಅವ್ರಿಗೆ ಮಂಗಳ ಚೆನ್ನಾಗಿರ್ತಾನೆ. ಯಾಕೆಂದ್ರೆ ಅವ್ನ್ ಲಿಟಿಗೇಷನ್ದೇ ತಗೊಂಡು ಇವ್ನು ಸಾಲ್ವ್ ಮಾಡ್ಕೊಂತಾರೆ. ಅಥವಾ ಅವ್ರಿಗೆ ವಕ್ರಿ ಆಗಿದ್ದಾಗ್ಲೂ ಅವ್ನೇನ್ ಮಾಡ್ತಾನೆ, ಇರು ನಾ ಮಾಡ್ತೀನಿ, ನಾನೆಲ್ಲ ಲಿಟಿಗೇಷನ್ ತಗೊಂಡು ನಾನು ಸಾಲ್ವ್ ಮಾಡ್ಕೋತೀನಿ ಅಂತ ಹೋಗ್ತೀನಿ, ಆ ರೀತಿ. ಸೊ ಮಂಗಳ ಭೂಮಿ ಮತ್ತೆ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಎಲ್ಲದ್ರ ಕಾರಕ. ಕೆಲವು ಅಡಚಣೆಗಳಲ್ಲಿ ಮಧ್ಯ ನಿಂತೋಗಿದ್ರು ಕೂಡ ನೀವು ಮಂಗಳ ಪೂಜೆ ಮಾಡ್ಕೊಳ್ಳೇಬೇಕು ಅದರಿಂದ ಮುಂದಕ್ಕೆ ಹೋಗಕ್ಕೆ. ನಂತರದ್ದು ಬುಧ. ಬುಧ ನಮ್ಮ ಕಲಿಯುಗದಲ್ಲಿ ಎಲ್ರಿಗೂ ತಂದೆ ತಾಯಿಗಳಿಗೆ ಫೇವ್ರೇಟ್. ಯಾಕೆ ಅಂತ ಹೇಳ್ತೀನಿ, ಗ್ರಹದ ಮೂಲಕ ಅವ್ರಿಗಳೇನ್ ನೋಡ್ರಲ್ಲ, ಆದ್ರೆ ನನ್ ಮಗ ಚೆನ್ನಾಗಿ ಓದ್ಬಿಡ್ಬೇಕ್ರಿ, ಅವ್ರ ಮಗ ಒಳ್ಳೆಯವನೋ ಅಲ್ವೋ ಅದು ಬಿಟ್ಬಿಡಿ, ನನ್ ಮಗ ಚೆನ್ನಾಗಿ ಓದ್ಬಿಡ್ಬೇಕ್ರಿ, ಪಕ್ಕದ ಮನೆಯವನ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಎದುರು ಮನೆಯವನ್ಗಿಂತ ಜಾಸ್ತಿ, ಅವ್ನ್ ಫಸ್ಟ್ ರ್ಯಾಂಕು, ನೀನ್ ಯಾಕೆ ಬರ್ಲಿಲ್ಲ, ನೀನ್ ಒಟ್ನಲ್ಲಿ ಓದ್ಬಿಡ್ಬೇಕು, ಒಟ್ನಲ್ಲಿ ಪೇಪರ್ ಅಲ್ಲಿ ನಿನಗ್ ಮಾರ್ಕ್ಸ್ ಇದ್ದು ಬಿಡ್ಬೇಕು, ನೀನ್ ಏನಾಗ್ತೀಯ ಲೈಫಲ್ಲಿ ಅದು ಮುಖ್ಯ ಅಲ್ಲ. ಈ ತರ ಅಪ್ಪ ಅಮ್ಮ ಬಿಹೇವ್ ಮಾಡಿ ಮಾಡಿ ಬುಧ ನಮ್ಮೆಲ್ರಿಗೂ ಬುದ್ಧಿಕಾರಕ. ಬುಧ ನಿಮ್ಗೆ ನೆಟ್ವರ್ಕ್ ಕಾರಕ. ಅವನು ಕಾಲಪುರುಷ ಕುಂಡಲಿಲಿ 3ನೇ ಮನೆ ಮತ್ತೆ 6ನೇ ಮನೆ ಅಧಿಪತಿ. ರೋಗ ಋಣ ಶತ್ರುಗೂ ಅವನೇ ಅಧಿಪತಿ. 3ನೇ ಮನೆ ಇವನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅವ್ರಿಗೆ ಅಧಿಪತಿ. ಸೊ ಅದರಲ್ಲಿ ಏನ್ ಮಾಡ್ತಾನೆ, ನೆಟ್ವರ್ಕಿಂಗ್. ನಿಮ್ಗೆಲ್ಲ ಫ್ರೆಂಡ್ಸ್ ಯಾವ ರೀತಿ ಚೆನ್ನಾಗಿ ಮಾತಾಡ್ಕೊಂಡು ನೀನು ಎಲ್ಲ ನೆಟ್ವರ್ಕ್ ಬಿಲ್ಡ್ ಮಾಡ್ಕೋತೀಯ. ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಬುಧ
ಚೆನ್ನಾಗಿರ್ಬೇಕು, ಅಡ್ಮಿನಿಸ್ಟ್ರೇಷನ್ ಕೆಲಸದಲ್ಲಿ ಹೋಗ್ಬೇಕು ಅಂದ್ರೆ ಬುಧ ಚೆನ್ನಾಗಿ, ಒಂದು ಆಫೀಸ್ ಅಟ್ಮಾಸ್ಫಿಯರ್ ಅಲ್ಲಿ ಕೂತ್ಕೊಂಡು ನೀನ್ ಕೆಲಸ ಮಾಡ್ತೀಯ ಅಂದ್ರೆ ಬುಧ ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಈಗ ಪೊಲೀಸ್ ಆಫೀಸರು, ಆರ್ಮಿ ಆಫೀಸರ್ ಅಂದ್ರೆ ಹೊರಗಡೆ ಹೋಗಿ ಕೆಲಸ ಮಾಡ್ತಿರ್ತಾರೆ, ಯಾವ್ದೋ ಒಂದು ರೇಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ಮಂಗಳ ಚೆನ್ನಾಗಿರ್ತಾನೆ. ಆ ರೀತಿ ಒಬ್ಬೊಬ್ರು, ಇವಾಗ ತಾಯಿ ಆದವಳು ಮನೇಲಿ ಇರ್ತಾಳೆ, ಅವಳು ಚಂದ್ರ ಚೆನ್ನಾಗಿರ್ತಾನೆ. ಅಥವಾ ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ಅವ್ರಿಗೆ ಶುಕ್ರ ಚಂದ್ರ ಚೆನ್ನಾಗಿರ್ಬೇಕು. ಆ ರೀತಿ ಬುಧ ಅಂದ್ರೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟೆಲೆಕ್ಚುಯಲ್ ಗೈ. ನಿಮ್ಗೆ ಬುದ್ಧಿವಂತಿಕೆ ಅಂದ್ರೆ ಸರ್ಟಿಫಿಕೇಟ್ ಅಲ್ಲಿ ನೀನ್ ಏನೇನೋ ಡಿಗ್ರಿಗಳನ್ನ ತಗೊಂಡು, ಸರ್ ನಾನು ಇದೋದಿದ್ನ ಅದೋದಿ, ನಾನು ಕಂಪನಿ CEO, ನಾನು ವೈಸ್ ಪ್ರೆಸಿಡೆಂಟು, ನಾನು ಈ ತರ ಇದ್ದೀನಿ ಅಂತ ಒಂದೊಂದೇ ಬುದ್ಧಿವಂತಿಕೆಯಲ್ಲಿ ಹೋಗುವಂತವನು. ಮತ್ ಹಾಗೆ ಈ ಅಕೌಂಟೆನ್ಸಿ ಎಲ್ಲ ಚೆನ್ನಾಗಿ ಕಲ್ತಿರೋಂಥವ್ರು. ಸೊ ಸ್ಟ್ಯಾಟಿಸ್ಟಿಕ್ಸ್, ಅಕೌಂಟೆನ್ಸಿ ಮತ್ತೆ ಜ್ಞಾನದಲ್ಲಿ ಡೀಪ್ ರಿಸರ್ಚ್ ಅನ್ನ ಮಾಡ್ಕೊಂಡಿರುವಂತಹ, ಮತ್ತೆ ಕಲಿಯುಗದಲ್ಲಿ ಎಲ್ಲಾ ಈ ರೀತಿ ಕಂಪ್ಯೂಟರ್ ವಿದ್ಯೆಗಳನ್ನ ಕಲ್ತಿರುವಂತ ದೊಡ್ಡ ದೊಡ್ಡ ಕೆಲಸದಲ್ಲಿರೋರು, ಈವನ್ ಬ್ಯಾಂಕಿಂಗ್ ಕೆಲಸ ಅದೆಲ್ಲ ಇಟ್ಕೊಂಡಿರೋಂಥವ್ರು ಬುಧ ಗ್ರಹ. ಬುಧ ಮತ್ತೆ ಸೂರ್ಯ ಕೆಲವು ಸತಿ ಒಂದೇ ಮನೇಲಿ ಕೂತಿದ್ದಾಗ ಅದನ್ನ ಬುಧಾದಿತ್ಯ ಯೋಗ ಅಂತಾನು ಕೂಡ ಕರೀತಾರೆ. ಅಲ್ಲ, ಈಗ ಬುಧನ ಪ್ರಭಾವಳಿ ಇಲ್ಲ ಅಂದ್ರೆ ಅವ್ರು ಓದಲ್ಲ ಅಂತನಾ? ಅಂದ್ರೆ ಎಜುಕೇಶನ್. ಇವಾಗ ಕೆಲವ್ರಿಗೆ ಬುಧ ಕಂಬಸ್ಟ್ ಆಗಿರ್ತಾನೆ ಅಂದ್ರೆ ಸೂರ್ಯನ್ಗೆ ಇಮಿಡಿಯೇಟ್ ಗ್ರಹ ಬುಧ, ಬುಧ ಆದ್ಮೇಲೆ ಶುಕ್ರ, ಶುಕ್ರ ಆದ್ಮೇಲೆ ಭೂಮಿ. ಸೊ ಆರ್ಡರ್ ಪ್ರಕಾರ ಬಂದ್ರೆ, ಸೊ ಅದೇನಾಗುತ್ತೆ, ಸೂರ್ಯನ ಪ್ರಭಾವಳಿಯಲ್ಲಿ ತುಂಬಾ ಜನರ ಜಾತಕದಲ್ಲಿ ಬುಧ ಕಂಬಸ್ಟ್ ಆಗಿರ್ತಾನೆ ಅಂದ್ರೆ ಒಳಗಡೆ ಅಸ್ತಂಗತನಾಗಿರ್ತಾನೆ, ಒಳಗಡೆ ಮರೆಯಾಗ್ಬಿಟ್ಟಿರ್ತಾನೆ ಅಂತ ಅವ್ರಿಗೆ. ಮತ್ತೆ ಬುಧ ವಕ್ರಿ ಆಗಿರೋರ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ಎಜುಕೇಶನ್ ಕಟ್ ಆಗಿ ಮುಂದಕ್ಕೆ ಹೋಗ್ತಾರೆ. ಈಗೇನೋ ಒಂದು SSLC ಓದಿರ್ತಾರೆ, ಮನೇಲಿ ತುಂಬಾ ಕಷ್ಟ ಅಂತ ಅಂದ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಆಮೇಲೆ ಇಲ್ಲ ನಾವು ಓದ್ಲೇಬೇಕು ಅಂದ್ಬಿಟ್ಟು ಇನ್ನೊಂದು ಅವನ ಗೋಚಾರ ಫಲದಲ್ಲಿ ಬುಧ ಎಲ್ಲೋ ಒಳ್ಳೆ ಮನೆಗೆ ಬರ್ತಾನೆ ಅಂತ ಇಟ್ಕೊಳ್ಳಿ, ಓದೋ ಮನೆಗೆ, 9ನೇ ಮನೆಗೆ. ಅವಾಗ ಅವನು ಇಲ್ಲ ನಾವು ಓದ್ಲೇಬೇಕು ಅಂತ ಮುಂದಕ್ಕೆ ಹೋಗ್ತಾನೆ. ಅಥವಾ ಅವನಿಗೆ ಯಾರೋ ಗುರುಸ್ಥಾನದಲ್ಲಿರುವಂತ ಒಂದ್ ವ್ಯಕ್ತಿ ಬಂದು ಬುದ್ಧಿ ಹೇಳ್ತಾರಲ್ಲ, ಅಪ್ಪ ಮುಂದೆ ಓದ್ಕೋ, ಯಾಕೆ ಬಿಟ್ಬಿಟ್ಟಿದ್ಯಾ ಅಂತ. ಸೊ ಆ ರೀತಿ ಕಟ್ಟಾಗಿ ಮುಂದಕ್ಕೆ ಓದ್ಕೊಂಡು ಹೋಗ್ತಾರೆ. ಅದು ಬುಧಂದು. ಬುಧ ವಕ್ರಿ ಆಗಿದ್ದಾಗ 2 ತರದಲ್ಲಾಗತ್ತೆ. ಒಂದು, ಏನು ಓದೋದೇ ಇಲ್ಲ ಅಂದ್ರೆ ಅವನು ಅತಿರೇಕಕ್ಕೆ ಹೋಗಿ ರಿಸರ್ಚ್ ಮಾಡಿ, ಡೀಪ್ ರಿಸರ್ಚ್ ಮಾಡಿ, ಎಲ್ರಿಗಿಂತ ಯೂನಿಕ್ ಆಗಿ ನಾನು ಏನೇನೋ ಕಂಡಿಡ್ದಿದ್ದೀನಿ ಅಂತ ಏನೋ ಒಂದು ಯೂನಿಕ್ ಆಗಿ ತಂದು ಕೊಡ್ತಾನೆ ಸಮಾಜಕ್ಕೆ. ಆ ರೀತಿ ಬುಧನ ಜ್ಞಾನ. ಬುಧ ಒಳ್ಳೆ ನೆಟ್ವರ್ಕ್ ಇಟ್ಕೊಂಡಿರ್ತಾನೆ. ಮತ್ತೆ ಈ ಕಲಿಯುಗದಲ್ಲಿ ನಮ್ಮೆಲ್ರಿಗೂ ಕಮ್ಯುನಿಕೇಶನ್ ಸ್ಕಿಲ್ಗೂ ಎಲ್ಲಾ ಭಾಷೆಗಳನ್ನ ಕಲ್ತ್ಕೊಂತಾನೆ. ಬುಧ ಮಲ್ಟಿ ಟಾಸ್ಕಿಂಗ್ ಅಂಡ್ ಮಲ್ಟಿಪಲ್ ಥಿಂಗ್ಸ್. ಬುಧ ನಮ್ಮ ದೇಹದಲ್ಲಿ ನರ್ವ್ ಸಿಸ್ಟಮ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನರ್ವ್ ಎಲ್ಲಾ ಕಡೆ ಹೆಂಗ್ ಹೋಗುತ್ತೋ ನೆಟ್ವರ್ಕ್ ನೋಡಿ. ನರ್ವ್ ಒಳಗಡೆ ಇರೋ ರಕ್ತ ಮಂಗಳ, ನರ್ವ್ ಸಿಸ್ಟಮ್ ಇಸ್ ಬುಧ. ಅಷ್ಟು ನರಗಳು ಜೊಂಪೆ ಆಗಿ ಒಂದು ಕನೆಕ್ಷನ್ ತಗೊಂಡಿದೆ ನೋಡಿ, ರೋಡ್ ಮ್ಯಾಪ್ ತರ, ಅದು ಬುಧಂದು. ಸೊ ಬುಧ ಚೆನ್ನಾಗಿರೋರು ಬುದ್ಧಿ ಚೆನ್ನಾಗಿರುತ್ತೆ. ಆಮೇಲೆ ಬುಧ ವಕ್ರಿ ಆಗಿರೋರು ಈ ರೀತಿ ತುಂಬಾ ಕ್ವಶನ್ಗಳನ್ನ ಕೇಳ್ತಾರೆ. ಬುಧ ಮತ್ತೆ ಗುರು ವಕ್ರಿ ಆಗಿರೋರು, ಓಹೋ ದೇವ್ರಿದಾನ, ಅದೆಲ್ಲಿದ್ದಾನೆ, ಅದೆಂಗೆ ತೋರ್ಸ್ಬಿಡು, ಹಿಂಗೆ ನಾ ಎಲ್ಲ ಬರೀ ಸೈಂಟಿಫಿಕಲಿ ನಂಬೋದು, ಇದನ್ನೆಲ್ಲ ನಂಬಲ್ಲ. ಅಂದ್ರೆ ಈ ನಾಸ್ತಿಕರೆಲ್ಲ ಅದೇ ಕಮ್ಸಂಡು ಅಂದ್ರೆ ಅವರು ಕೆಲವ್ರಿಗೆ ಬುಧ ಕಂಬಸ್ಟ್ ಆಗಿರ್ತಾನೆ ಅಥವಾ ವಕ್ರಿ ಆಗಿರ್ತಾನೆ. ಈ ತರ ಆದಾಗ ಅವ್ರುಗಳೇನ್ ಮಾಡ್ತಾರೆ, ಅರ್ಧ ಹಾಫ್ ಆಫ್ ದೇರ್ ಲೈಫ್ ದೇ ಡೂ ದಿಸ್. ಯಾಕೆ ಅಂದ್ರೆ ಈ ಗ್ರಹಗಳಿಗೂ ಒಂದು ಮೆಚುರಿಟಿ ಇಯರ್ಸ್ ಇದೆ. ಸೊ ಆ ಮೆಚುರಿಟಿ ಇಯರ್ಸ್ ಅಲ್ಲೇನೆ ಅದು ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಶನಿ ನಮ್ಗೆ 36-38 ಮೆಚೂರ್ಡ್ ಆಗಿ ಮುಂದಕ್ಕೆ ಹೊರಟೋಗ್ತಾರೆ. ನಿಮ್ಗೆ ಪ್ರೈಮ್ ಟೈಮ್ ಅಲ್ಲೇ ಇವರೆಲ್ಲರೂ ಕಾಟ ಕೊಡೋದು. ಅಂದ್ರೆ ನಿಮ್ಮ ಯೌವನದಿಂದ ಹಿಡಿದು ಅದನ್ನು ನಾನು ನಿಮಗ್ ಮುಂದಕ್ಕೆ ಹೇಳ್ತೀನಿ, ಯಾಕೆ ಪಿಪ್ಪಲಾದ ಶನಿಗೆ ಹೋಗಿ ಹೇಳದ, ಶನಿ ಕತೆ ಬಂದಾಗ 16 ವರ್ಷ ಆದ್ಮೇಲೆನೆ. ಬಟ್ ಹುಟ್ಟುತ್ತಾ ಇದ್ದಾಗ್ಲಿಂದಾನೇ ಒಂದು ದೆಸೆನಲ್ಲಿ ಬಂದಾಗ ಬೇರೆ ಗ್ರಹಗಳೆಲ್ಲ ಬರುತ್ತವೆ. ಶನಿ 16 ವರ್ಷ ಆದ್ಮೇಲೆ ಬರೋದು. ಸೊ ಬೇರೆ ಗ್ರಹಗಳೆಲ್ಲ ನಿಮಗ್ ಬರ್ತಾ ಇದ್ದಾಗ ಎಲ್ಲರ ದೆಸೆನಲ್ಲಿ ಅವ್ರವ್ರದೇ ಪ್ರಭಾವ ಕೊಡ್ತಾ ಹೋದಾಗ ಒಂದೊಂದು ಮೆಚುರಿಟಿ ಟೈಮ್ ಇದೆ ಅವ್ರಿಗೆ. ಕೊನೆಗೆ ಕೇತು 42-47 ವರ್ಷದ ಒಳಗಡೆ ಮೆಚುರಿಟಿ ಹೊಂದುತ್ತೆ. ಅದಕ್ಕೆ ನಾವ್ ಅನ್ಕೋತೀವಿ ಯಾಕೆಲ್ಲ ವಯಸ್ಸಾದ್ಮೇಲೆ ಫಿಲಾಸಫಿ ಕಡೆಗೆ ಹೋಗ್ತಾರೆ ಅಂತ. ಸೊ ಅಲ್ಲಿ ತನಕ ನಿನ್ಗೆ ಇದೆಲ್ಲ ಆಟ ಆಡಿಸ್ಬಿಟ್ಟು ಕೊನೆಗೆ ಅದು ಫಿಲಾಸಫಿ ಕರ್ಕೊಂಡು ಹೋಗುತ್ತೆ. ಚಿಕ್ಕ ವಯಸ್ಸಿಂದಾನೇ ಫಿಲಾಸಾಫಿಕಲ್ ಇದಾರೆ ಅಂದ್ರೆ ಅದು ಹೋದ್ ಜನ್ಮದಿಂದ ಬಂದಿರುವಂತ ಅಧ್ಯಾತ್ಮ. ಈಗ ಬುಧ ಆಯ್ತು, ಅದಾದ್ಮೇಲೆ ಇನ್ನೊಂದು ನನ್ನ ಫೇವ್ರೆಟ್ ಗ್ರಹ ಗುರು. ಬುಧನಿಗೆ ಶಾಂತಿ ಮಾಡ್ಕೊಳ್ಬೇಕು. ಬುಧನ್ಗೆ ಜಪ ಮಾಡ್ಕೊಳ್ಳೇಬೇಕು. ಬುಧನಿಗೆ ಜಪ ಮಾಡ್ಕೋಬೇಕು ಅಂದ್ರೆ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಬುಧದೇವಾಯ ನಮಃ, ಅದನ್ನ ಮಾಡ್ಕೋಬೇಕು. ಬುಧವಾರದೊತ್ತು ಅಂತಾನೆ ಅಲ್ಲ ನಾನ್ ಹೇಳೋದು, ಅವಂದು ಒಂದು ಜಪಾನ ಸಂಕಲ್ಪ ಮಾಡ್ಕೊಂಡು ಬುಧ ಮಂತ್ರವನ್ನು ಮುಗಿಸಿ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಬುಧದೇವಾಯ ನಮಃ
ಓಕೆ, ನಂತರದ್ದು ಗುರು. ನಂತರದ್ದು ಗುರು. ಗುರು ನಮ್ಗೆಲ್ರಿಗೂ, ನನಗೆ ನಿಮ್ಗೆ ಅಂತಾನಲ್ಲ, ಭೂಮಿಗೆ ಒಂದು ಗುರುತ್ವಾಕರ್ಷಣೆ ಅಂತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಗುರುವಿನ ಮಹತ್ವವನ್ನ ನೋಡಿ. ಆಮೇಲೆ ಎಲ್ಲಾ ಗ್ರಹಗಳಲ್ಲಿ ಅತೀ ದೊಡ್ಡ ಗ್ರಹ ಗುರುಗ್ರಹ. ಮತ್ತೆ ಗುರುಗ್ರಹ ಎಷ್ಟು ಬ್ಯೂಟಿಫುಲ್ ಆಗಿ ವೈಜ್ಞಾನಿಕವಾಗಿ ಸಹ ನಮ್ಮ ಭೂಮಿಗೆ ಎಷ್ಟೊಂದು ಈ ಧೂಮಕೇತುಗಳು ಈ ತರ ಎಲ್ಲ ಬಂದ್ ಟಕ ಅಂತ ಹೊಡೆಯತ್ತೆ ಅನ್ನೋದನ್ನ ಇದು ಗ್ರಾಬ್ ಮಾಡ್ಕೊಂಡು ನನ್ನ ಭೂಮಿನ ಪ್ರೊಟೆಕ್ಟ್ ಮಾಡಿದೆ. ಆಮೇಲೆ ಗುರುಗ್ರಹ ಗುರು ತರಾನೇ ಪಾಪ ತನ್ನ ಕೆಲಸವನ್ನ ನಿಭಾಯಿಸುತ್ತೆ. ಮತ್ತೆ ಏನಿಲ್ದೆ ಹೋದ್ರು ನಿಮ್ಗೆ ಜನಗಳು ಯಾವಾಗ್ಲೂ ಹೇಳ್ತಾರೆ, ಮನೆ ಕಟ್ಟಿಸ್ಬೇಕು ಏನ್ರಿ ಗುರುಬಲ ಇದೆಯೇನ್ರಿ ಅಂತಾರೆ, ಮದ್ವೆ ಆಗ್ಬೇಕು ಗುರುಬಲ ಇದೆಯೇನ್ರಿ ಅಂತಾರೆ. ಸೊ ಎಲ್ಲದಕ್ಕೂ ಗುರುಬಲವನ್ನೇ ನೋಡ್ತೀವಿ. ಅದ್ ಆಸ್ಪೆಕ್ಟಿಂಗ್ ಹೌಸ್ಗಳು ಕೂಡ 5th 7th ಅಂಡ್ 9th. ಸೊ ಗುರು ಬಹಳ ಮುಖ್ಯ ಜೀವನದಲ್ಲಿ. ನಾನು ಎಲ್ರಿಗೂ ಒಂದು ಟಿಪ್ಸ್ ಯಾವಾಗ್ಲೂ ಏನ್ ಕೊಡೋದು ಅಂದ್ರೆ, ನಿಮ್ಗೆ ಎಲ್ಲಾ ಗ್ರಹಗಳು ಕಾಟ ಕೊಡ್ತಿದ್ರು ಪರವಾಗಿಲ್ಲ, ಒಂದೇ ಒಂದು ಗ್ರಹ ನಿಮ್ ಜೀವನದಲ್ಲಿ ನಿಮ್ಗೆ ಹೆಲ್ಪ್ ಬರ್ಬೇಕು, ಅದು ಗುರುಗ್ರಹ. ಎಲ್ರು ನಿಮ್ಮನ್ ಕಲ್ಲಲ್ಲಿ ಹೊಡಿತಿರ್ತಾರೆ ಅಂತ ಇಟ್ಕೊಳ್ಳಿ, ಒಬ್ಬ ವ್ಯಕ್ತಿ ಬಂದ್ ನಿಮ್ ಕೈ ಹಿಡ್ಕೊಂಡ್ ಕರ್ಕೊಂಡು ಹೋಗ್ಬೇಕು, ಬಾ ನಾನ್ ನಿನಗ್ ದಾರಿ ತೋರಿಸ್ತೀನಿ ಜೀವನದಲ್ಲಿ, ನಾನ್ ನಿನ್ ಜೊತೆ ಇದ್ದೀನಿ, ಅವರೆಲ್ಲ ಇವತ್ತು ಅವಮಾನ ಮಾಡ್ಸಿದ್ರು ಪರವಾಗಿಲ್ಲ, ನಾನ್ ನಿನ್ನ ನಿಲ್ಲಿಸ್ತೀನಿ ಮುಂದೊಂದ್ ದಿನ ದೊಡ್ಡ ವ್ಯಕ್ತಿ ಆಗಿ ಅಂತ ಹೇಳ್ತಾನಲ್ಲ, ಅದು ಗುರು. ಬೇರೆ ಎಲ್ರು ನನ್ನ ಹೋದ್ ಜನ್ಮದ ಕರ್ಮಾನುಸಾರವಾಗಿ ನನಗೆ ಕೆಟ್ಟದಾಗೆ ನೀಚರಾಗಿರ್ಬೋದು, ಏನ್ ಬೇಕಾದ್ರೂ ಅವ್ರು ಯಾರೋ ಅಪ್ಪ ಅಮ್ಮನ್ ಕೊಡ್ಬೋದು, ಯಾರೋ ಅಕ್ಕ ತಂಗಿರು ಏನೇನೋ ಆಗ್ಬೋದು. ಆದ್ರೆ ಗುರುನು ಈ ಜನ್ಮದಲ್ಲಿ ಅನೇಕರಿಗೆ ಮಕರ ರಾಶಿಯಲ್ಲಿದ್ರೆ ನೀಚನಾಗಿರ್ತಾನೆ, ಅವನು ನೀಚ ಸ್ಥಳ. ಅಥವಾ ಗುರುನು ವಕ್ರಿಯಾಗಿರ್ತಾನೆ. ಗುರು ವಕ್ರಿಯಾಗಿರೋರು ಅನೇಕರು ನಾಸ್ತಿಕರಾಗಿರ್ತಾರೆ, ಪೂಜೆ ಮಾಡಲ್ಲ, ಏನಿದೆಲ್ಲ ಸಂಪ್ರದಾಯ ಇದ್ ಕೇಳಿ ಮಾಡಿದ್ರೇನೆ ದೇವ್ರು ಬರೋದಾ, ದೇವಸ್ಥಾನಕ್ ಹೋದ್ರೇನೆ ದೇವ್ರು ಸಿಗೋದಾ, ನಾ ಇಲ್ಲೇ ಕುತ್ಕೊಂಡ್ ಕರಿತೀನಿ ಅಂತ ಒಂದು ಮೊಂಡು ಬುದ್ಧಿಗಳನ್ನ ಇಟ್ಕೊಂಡಿರ್ತಾರೆ. ಯಾಕೆ ಗುರುಗ್ರಹ ವಕ್ರಿಯಾಗಿ ಈ ಜನ್ಮದಲ್ಲಿ ಬರ್ತಾನೆ ಅನ್ನೋದಕ್ಕೆ ಪರಾಶರ ಮಹಾಮುನಿಗಳು ಮತ್ತೆ ಭೃಗುನಂದಿ ನಾಡಿಲೆಲ್ಲ ವಿವರಿಸಿದ್ದಾರೆ. ಅಂದ್ರೆ ಹೋದ್ ಜನ್ಮದಲ್ಲಿ ನಾವು ತುಂಬಾ ಜ್ಞಾನವನ್ನ ಪಡ್ಕೊಂಡು ಅಹಂಕಾರ ಪಟ್ಟಿರ್ತೀವಂತೆ, ಗುರುಗೇನೆ ಎದುರುವಾದಿಸಿರ್ತೀವಂತೆ ನಾವು. ಅದಕ್ಕೆ ಇರು ನಿನಗೆ ಪಾಠ ಕಲಿಸ್ತೀನಿ ಅನ್ಬಿಟ್ಟು ಈ ಜನ್ಮದಲ್ಲಿ ಗುರುನ ವಕ್ರಿಯನ್ನ ಕೊಡ್ತಾನೆ.